ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನೆಲ್ಗೆ ಸ್ವಾಗತ। ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನೆಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ। ಮನೆಯಲ್ಲೇ ಸುಲಭವಾಗಿ ಹೇರ್ ಡೈನ ತಯಾರಿಸಬಹುದು। ಇದರಿಂದ ಕೂದಲು ಕಪ್ಪಗಾಗುತ್ತೆ। ಆದರೆ ನಾನು ಹೇಳುವ ಟಿಪ್ಸ್ನ ಫಾಲೋ ಮಾಡಿದ್ರೆ ಅಷ್ಟೇ। ನಾವೆಲ್ಲರೂ ಮೆಹಂದಿನ ಕಲಿಸ್ಕೊಂಡು ಹೇರ್ ಡೈನ ತಯಾರಿಸ್ಕೋತೀವಿ। ಆದರೆ ಕೂದಲಿಗೆ ಹಚ್ಚಿದ ಮೇಲೆ ಬಿಳಿ ಕೂದಲು ಕೆಂಪಗಾಗುತ್ತೆ ಅಥವಾ ಡಾರ್ಕ್ ಆಗಿ ಕಂದು ಬಣ್ಣಕ್ಕೆ ತಿರುಗುತ್ತೆ। ಅದರ ಬದಲು ಕಪ್ಪಗಿನ ಕೂದಲು ಪಡಿಬೇಕು ಅಂದರೆ ನಾನು ಹೇಳೋ ಟಿಪ್ಸ್ನ ನೀವು ಫಾಲೋ ಮಾಡಬೇಕು। ಅದಕ್ಕೇನು ಮಾಡಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ। ಈ ಹೇರ್ ಡೈನ ತಯಾರಿಸುವ ವಿಧಾನ ಹೇಗೆ, ಬಳಸುವ ವಿಧಾನ ಹೇಗೆ ಎಲ್ಲವನ್ನು ತಿಳಿಸ್ಕೊಡ್ತೀನಿ। ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ। ಮೊದಲಿಗೆ ಟೀ ಡಿಕಾಕ್ಷನ್ ರೆಡಿ ಮಾಡೋಣ। ಒಂದು ಲೋಟ ನೀರಿಗೆ 3 ಚಮಚ ಟೀ ಪೌಡರ್ನ ಹಾಕಿ ಚೆನ್ನಾಗಿ ಕುದಿಸಿ ಇದನ್ನು ಶೋಧಿಸಿ ತಣ್ಣಗಾಗಲು ಇಡಿ। ಈಗ ಒಂದು ಕಬ್ಬಿಣದ ಪಾತ್ರೆ ಅಥವಾ ಬಾಣಲಿಯನ್ನು ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ 2 ಚಮಚ ನೆಲ್ಲಿಕಾಯಿ ಪುಡಿಯನ್ನು ಹಾಕಿ ಚೆನ್ನಾಗಿ ಹುರಿಯಿರಿ। ನೆಲ್ಲಿಕಾಯಿ ಪುಡಿ ಕಪ್ಪಗಾಗಬೇಕು, ಅಲ್ಲಿಯವರೆಗೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರಿಯಬೇಕು। ಈ ರೀತಿ ನೆಲ್ಲಿಕಾಯಿಯ ಪುಡಿ ಕಪ್ಪಗಾದ ಮೇಲೆ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಲು ಬಿಡಿ। ನಂತರ ಇದಕ್ಕೆ 4 ಚಮಚ ಮೆಹಂದಿ ಪುಡಿಯನ್ನು ಹಾಕಿ ಹಾಗೂ ಆವಾಗಲೇ ತಯಾರಿಸಿದ ಟೀ ಡಿಕಾಕ್ಷನ್ನಿಂದ ಇದನ್ನು ಚೆನ್ನಾಗಿ ಕಲಸಿ ರಾತ್ರಿಯೆಲ್ಲ ಇದನ್ನು ಹಾಗೆ ಬಿಡಿ। ಬೆಳಗ್ಗೆ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಬೇಕು। ಅದೇನು ಅಂತ ನಾನು ಆಮೇಲೆ ತಿಳಿಸ್ತೀನಿ। ಈ ಇಂಗ್ರೀಡಿಯೆಂಟಿಂದ ಕೂದಲು ಕಪ್ಪಗಾಗುತ್ತೆ ನೋಡಿ। ಮಾರನೇ ದಿನ ಬೆಳಗ್ಗೆ ಮೆಹಂದಿ ಬಣ್ಣ ಸ್ವಲ್ಪ ಕಪ್ಪಗಾಗಿರುತ್ತೆ। ಇವಾಗ ಇದಕ್ಕೆ 4 ಚಮಚ ಇಂಡಿಗೋ ಪುಡಿನ ಹಾಕಬೇಕು। ಯಾಕೆ ಇಂಡಿಗೋ ಪುಡಿನ ಬೆಳಗ್ಗೆ ಹಾಕಬೇಕು ಅಂದರೆ ಇಂಡಿಗೋ ಪೌಡರ್ ನ್ಯಾಚುರಲ್ ಬ್ಲ್ಯಾಕ್ ಕಲರ್ನ ಕೊಡುತ್ತೆ। ಆದರೆ ಇದನ್ನು ರಾತ್ರಿ ಕಲಸಿಟ್ರೆ ಇದರಿಂದ ಬ್ಲ್ಯಾಕ್ ಕಲರ್ ಬರೋದಿಲ್ಲ। ಯಾವತ್ತೂ ಇಂಡಿಗೋ ಪೌಡರ್ನ ನಾವಿನ್ನೇನು ಡೈನ ತಲೆಗೆ ಹಚ್ತೀವಿ ಅನ್ನೋ ಟೈಮಲ್ಲಿ ಮಿಕ್ಸ್ ಮಾಡಿ ಹಚ್ಚಿದ್ರೆ ಕೂದಲ ಕಲರ್ ಬ್ಲ್ಯಾಕ್ ಆಗುತ್ತೆ। ಈ ಟಿಪ್ಸ್ನ ಮರೀದೆ ಫಾಲೋ ಮಾಡಿ। ಹಾಗೆ ಇಂಡಿಗೋ ಪೌಡರ್ ಕಲಿಸ್ಬೇಕಾದ್ರೆ ಗಟ್ಟಿ ಅನಿಸಿದ್ರೆ ನೀರು ಹಾಕಿ ಕಲಸಿ। ಈ ನೆಲ್ಲಿಕಾಯಿ ಪುಡಿ ಮತ್ತು ಇಂಡಿಗೋ ಪೌಡರ್ ಆನ್ಲೈನಲ್ಲಿ ಅಥವಾ ಆಯುರ್ವೇದಿಕ್ ಮೆಡಿಕಲ್ ಶಾಪ್ಗಳಲ್ಲಿ ಸುಲಭವಾಗಿ ಸಿಗುತ್ತೆ। ಈ ಹೇರ್ ಡೈಯನ್ನು ಹಚ್ಚುವ ವಿಧಾನ, ಇದನ್ನು ಹಚ್ಚುವಾಗ ಒಂದು ಗಮನದಲ್ಲಿಡಿ, ಕೂದಲಲ್ಲಿ ಎಣ್ಣೆ ಇರಬಾರದು। ಆಮೇಲೆ ಸಂಪೂರ್ಣ ಕೂದಲಿಗೆ ಈ ಡೈಯನ್ನು ಹಚ್ಚಿ ಈ ಹೇರ್ ಡೈಯನ್ನು 1 ಗಂಟೆಗಳ ಕಾಲ ಹಾಗೆ ಕೂದಲಲ್ಲಿ ಬಿಡಬೇಕು। ಆಮೇಲೆ ತೊಳೆಯಿರಿ। ಇನ್ನು ಇದನ್ನು ತೊಳೆಯುವಾಗ ಯಾವುದೇ ಕಾರಣಕ್ಕೂ ಶ್ಯಾಂಪೂವನ್ನು ಬಳಸಬೇಡಿ। ಉಗುರು ಬೆಚ್ಚಗಿನ ನೀರು ಅಥವಾ ತಣ್ಣೀರಿನಿಂದಲೇ ಕೂದಲನ್ನು ತೊಳೆಯಿರಿ। ಈ ರೀತಿ ಫಾಲೋ ಮಾಡಿದ್ರೆ ಹೇರ್ ಕಲರ್ ತುಂಬ ದಿನ ಕೂದಲಲ್ಲಿ ಉಳಿಯುತ್ತೆ। ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ। ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ। ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ। ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ। ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ। ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ ಯು।